ಸಿದ್ಲಿಂಗು 2 ಸಿನಿಮಾವನ್ನು ಇವತ್ತೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲ ನೋಡಿದ್ದೀವಿ. ಇವತ್ತು ಕನ್ನಡ ಸಿನಿಮಾವನ್ನು ಬೆಳೆಸುವಂಥ ಕೆಲಸ, ಉಳಿಸುವಂಥ ಕೆಲಸ ನಾವೆಲ್ಲ ಕನ್ನಡಿಗರು ಮಾಡಬೇಕಾಗಿದೆ. ಲೂಸ್ ಮಾಧವರು ಒಳ್ಳೆ ನಟನೆಯನ್ನು ಮಾಡಿದ್ದಾರೆ. ನಿರ್ದೇಶನವನ್ನು ವಿಜಯ್ ಪ್ರಸಾದ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸಿನಿಮಾ. ಇವತ್ತಿನ ಸನ್ನಿವೇಶಕ್ಕೆ ಸರಿಯಾಗಿದೆ. ಎಲ್ಲರೂ ಕನ್ನಡಿಗರು ಈ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡ ಸಿನಿಮಾವನ್ನು ಬೆಳೆಸೋಣ. ಹೊಸ ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ. ಬೇರೆ ಭಾಷೆಯ ಸಿನಿಮಾಗಳಿಗೆ ನಾವೆಲ್ಲ ಕನ್ನಡಿಗರು ಹೋಗಿ ಅದನ್ನ ನೋಡೋದಕ್ಕಿಂತ ಕನ್ನಡಿಗರು, ಕನ್ನಡಿಗರು ಕನ್ನಡದ ಭಾಷೆಯನ್ನು ಉಳಿಸೋದ್ರ ಮುಖಾಂತರ, ಕನ್ನಡದ ಸಂಸ್ಕೃತಿಯನ್ನು ಉಳಿಸೋದ್ರ ಮುಖಾಂತರ ಕನ್ನಡ ಸಿನಿಮಾವನ್ನು ಎತ್ತಿಸುವಂಥ ಕೆಲಸ ಮಾಡೋಣ. ಚೆನ್ನಾಗಿದೆ ಸಿನಿಮಾ. ಎಲ್ಲ ಕನ್ನಡಿಗರು ಹೋಗಿ ಸಿದ್ಲಿಂಗು ಸಿನಿಮಾವನ್ನು ನೋಡೋದ್ರ ಮುಖಾಂತರ ಒಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ನೋಡೋಣ. ನಮಸ್ಕಾರ. ಸಿನಿಮಾದಲ್ಲಿ ಲೂಸ್ ಮಾಧವರ ಪಾತ್ರ, ಅಯ್ಯಪ್ಪ ಸ್ವಾಮಿಯ ಒಂದು ಲೀಲೆಗಳು ಮತ್ತು ಅನೇಕ ಸಂದೇಶಗಳನ್ನು ಅದರಲ್ಲಿ ಕೊಟ್ಟಿರುವಂಥದ್ದು. ನಾವು ಎಷ್ಟೇ ಶ್ರೀಮಂತರಾಗಿದ್ದರೂ ಸಹ ಕೊನೆಗೆ ಸ್ಮಶಾನಕ್ಕೆ ಹೋಗಲೇಬೇಕು. ಈ ರೀತಿ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡುವಂಥ ಸಂದೇಶಗಳಿದ್ದಾವೆ. ಸಾಮಾನ್ಯ ಜನರ ಬದುಕಲ್ಲಿ ಯಾವ ರೀತಿ ತಿರುವುಗಳಾಗ್ತವೆ ಅದೆಲ್ಲವೂ ಸಹ ಇದರಲ್ಲಿ ತೋರಿಸಿದ್ದಾರೆ, ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದರಿಂದ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ, ಕನ್ನಡಿಗರಿಗೆ ಇಷ್ಟ ಆಗುತ್ತೆ. ಎಲ್ಲರೂ ನಮಸ್ಕಾರ. ಕುಟುಂಬ ಸಮೇತ ಆಯ್ತು, ಎಲ್ಲರೂ ಕುಟುಂಬ ಸಮೇತರಾಗಿ ನೋಡಿ. ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಕುಟುಂಬದವ್ರು ನೋಡಬೇಕು. ಹೆಂಡತಿ ಮಕ್ಕಳು ಎಲ್ಲ ಹೋಗಿ ನೋಡುವಂಥ ಸಿನಿಮಾ ಆಗಿರೋದ್ರಿಂದ ಕುಟುಂಬ ಸಮೇತವಾಗಿ ನೋಡಿ. ನಮಸ್ಕಾರ. ನಿಜವಾಗಲೂ ಇದರಲ್ಲಿ ವಿಶೇಷವಾಗಿ ನಾವೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರೇ, ಪ್ರತಿಯೊಬ್ಬ ಕನ್ನಡಿಗರೂ ನಾವು ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಮಾಡಿ ನೋಡುವಂಥದ್ದು ಖಂಡಿತವಾಗಲೂ ಇರುತ್ತೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಖಂಡಿತವಾಗಲಿ ನೋಡುವಂಥದ್ದು ಇವರು ನೋಡ್ತಾರೆ. ಅಯ್ಯಪ್ಪ ಸ್ವಾಮಿ ಭಕ್ತರೆಲ್ಲ ನೋಡಿ ಈ ಸಿನಿಮಾವನ್ನು. ತುಂಬ ಚೆನ್ನಾಗಿದೆ. ಸ್ವಾಮಿಯ ಲೀಲೆಗಳ ಬಗ್ಗೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಬನ್ನಿ. ನಾನು ಜಯರಾಮ್ ಅಂತ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಿರ್ಮಾಪಕ. ಇವರು ಪ್ರವೀರ್ ಅಂತ ನಮ್ಮ ಚಿತ್ರದ ಹೀರೋ, ಪ್ಲಸ್ ಸುರಾಗ್ ಸಾಗರ್ ಅಂತ ಆ ಚಿತ್ರದ ನಿರ್ದೇಶಕರು. ನಮ್ಮ ಚಿತ್ರದ ಕಡೆಯಿಂದ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಬೇಕಂತ ಬಂದಿದ್ದೀವಿ. ಭಾಳ ಚೆನ್ನಾಗಿದೆ ಸರ್ ಸಿನಿಮಾ. ಅದರಲ್ಲಿ ಎಸ್ಪೆಷಲಿ ನಿಮ್ಮ ಆ್ಯಕ್ಟಿಂಗು ಮತ್ತು ಆ ಸೀತಮ್ಮನ ರೋಲು ಆ ಸ್ಮಶಾನದಲ್ಲಿರೋದ್ರದ್ದು ಭಾಳ ಅರ್ಥಗರ್ಭಿತವಾಗಿದೆ. ಬಹಳಷ್ಟು ಇನ್ನರ್ ಮೀನಿಂಗ್ಸ್ ಇದೆ. ಅದನ್ನು ನೀಟಾಗಿ ನೋಡ್ತಾ ಹೋದಷ್ಟು ಬಹಳ ಚೆನ್ನಾಗಿದೆ. ಅದೆಲ್ಲನೂ ಚೆನ್ನಾಗಿದೆ ಸಿನಿಮಾ. ಇನ್ನೊಂಚೂರು ಜನ ಬಂದು ನೋಡಿದ್ರೆ ಇನ್ನೂ ಸಂತೋಷ ಆಗುತ್ತೆ. ಕನ್ನಡ ಸಿನಿಮಾಗಳನ್ನೆಲ್ಲರೂ ಬಂದು ನೋಡಲಿ, ಅದನ್ನು ಪ್ರೋತ್ಸಾಹಿಸಬೇಕಂತೆಲ್ಲ ಕೇಳ್ಕೊತೀನಿ. ತುಂಬ ಟೈಮ್ ಆದಮೇಲೆ ಯೋಗಿ ಸರ್ನ ನೋಡಿ ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆ ವಿಜಯ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲರೂ ಫ್ಯಾಮ್ಲಿ ಎಲ್ಲ ಬಂದು ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಸೊ ನನಗೂ ಕೂಡ ಸುಮಾರು ದಿನ ಆದಮೇಲೆ ಯೋಗಿ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿ ತುಂಬ ಖುಷಿ ಆಯಿತು. ಸೊ ಫಸ್ಟಿನೂ ನನಗೆ ಅವ್ರ ವಾಯ್ಸು, ಆಮೇಲೆ ಅವ್ರದ್ದು ಫ್ಲೇರು, ಕಾಮಿಡಿ ಎಲ್ಲ ತುಂಬ ಇಷ್ಟ. ಸೊ ಅವ್ರನ್ನ ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಸರ್ ಹೇಳ್ದಂಗೆ ಆ್ಯಕ್ಚುಲಿ ತುಂಬ ಲೇಯರ್ಸ್ ಇದೆ. ಆಮೇಲೆ ತುಂಬ ಅರ್ಥಗರ್ಭಿತವಾಗಿದೆ ಸಿನಿಮಾ ಇಷ್ಟೊಂದು ಭಾಗದಲ್ಲಿ. ಸೊ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ಆಲ್ ದ ಬೆಸ್ಟ್ ಸಿದ್ಲಿಂಗು 2 ಎಲ್ಲರೂ ಜನ ಬಂದು ನೋಡಲಿ, ಕನ್ನಡ ಸಿನಿಮಾಗೆ ಪ್ರೋತ್ಸಾಹಿಸಲಿ ಅಂತ ಥ್ಯಾಂಕ್ಸ್. ಸಿದ್ಲಿಂಗು ಭಾಗ 2 ತುಂಬ ಚೆನ್ನಾಗಿ ಮೂಡಿಬಂದಿದೆ. ಏನು ಇವತ್ತಿನ ದಿನಗಳಲ್ಲಿ ಕನ್ನಡದ ಸಂಸ್ಕೃತಿ ಮತ್ತು ನಾಣ್ಣುಡಿಗಳೇನಿದೆ ಅದರಲ್ಲಿ ತುಂಬ ಎದ್ದು ಕಾಣ್ತಾ ಇದೆ. ತಮಾಷೆಯಾಗಿದೆ, ಕಾಮಿಡಿಯಾಗಿದೆ. ಜೊತೆಯಾಗಿ ಏನು ತಂದೆ ತಾಯಿ ಯಾವ ರೀತಿ ಇರಬೇಕು, ಮಕ್ಕಳಾದವರು ಯಾವ ರೀತಿ ಇರ್ಬೋದು, ಸ್ನೇಹಿತರಾದವರು ಸ್ನೇಹ ಬಳಗ ಆಗಿರ್ಬೋದು ಅಂತ ಒಂದು ಸಂದೇಶವನ್ನು ಸಿನಿಮಾದ ಮುಖಾಂತರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ನಟನೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ತಮಾಷೆಯಾಗಿದೆ. ಎಲ್ಲೂ ಒಂದು ಸಣ್ಣ ಡಾಟ್ ಇಲ್ಲದೆ, ಬೋರ್ ಇಲ್ಲದೆ ಹೋಗಿದೆ ಸಿನಿಮಾ. ನೋಡುವ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತರಾಗಿದ್ದು ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಯಾಕಂದರೆ ಇದು ದಿನನಿತ್ಯ ನಡೆಯತಕ್ಕಂಥ ಘಟನೆಗಳಲ್ಲಿ ಒಂದು. ಹಾಗಾಗಿ ಇಂಥ ಸಿನಿಮಾಗಳನ್ನ ಖಂಡಿತವಾಗಿ ನೋಡಲೇಬೇಕು. ಮಾಸು ಕ್ಲಾಸು ಅದು ಇರುತ್ತೆ, ಆದರೆ ಇಂಥ ಸಿನಿಮಾಗಳನ್ನ ಎತ್ತಿಡಿಬೇಕಾಗಿದ್ದು ಕನ್ನಡಿಗರ ಧರ್ಮ. ದಯವಿಟ್ಟು ಎಲ್ಲರೂ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ನಮಸ್ಕಾರ. ಇತ್ತೀಚೆಗೆ ಬೆಂಗಳೂರು ನಗರ ಮತ್ತು ಕರ್ನಾಟಕದಲ್ಲಿ
ಬೇರೆ ಭಾಷೆಗಳ ಸಿನಿಮಾವನ್ನು ಬಂದರೆ ಅವರ ಯಾವುದೇ ಟಿಕೆಟಿಗೆ ಕಂಟ್ರೋಲ್ ಇಲ್ಲದೇ ಹಣವನ್ನು ಪಡೆಯೋದ್ರ ಮುಖಾಂತರ ಕನ್ನಡದ ಸಿನಿಮಾಗಳನ್ನು ಎತ್ತಂಗಡಿ ಮಾಡೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ವಿರೋಧಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸಿದ್ಲಿಂಗು 2 ಇರಲಿ ಅಥವಾ ಯಾವುದೇ ಕನ್ನಡ ಚಿತ್ರ ಇರಲಿ, ಒಬ್ಬ ಕನ್ನಡ ಅಂದರೆ ಬರೀ ಭಾಷೆ ಮಾತ್ರ ಅಲ್ಲ, ಕನ್ನಡಿಗರ ಬದುಕು ಸಹ ಇದರಲ್ಲಿ ಅಡಗಿದೆ. ಕನ್ನಡ ಸಿನಿಮಾ ಅಂದರೆ ನಿರ್ದೇಶಕರು, ಕಾರ್ಮಿಕರು, ಎಲ್ಲ ಥರ ಛಾಯಾಗ್ರಾಹಕರು ಇರ್ಬೋದು, ತಂತ್ರಜ್ಞಾನದವ್ರು ಇರ್ಬೋದು, ಎಲ್ಲರೂ ಸಹ ಬದುಕಬೇಕಾದ್ರೆ ಕನ್ನಡ ಸಿನಿಮಾವನ್ನು ಬೆಳೆಸುವಂಥ ಕೆಲಸ ನಾವು ಎಲ್ಲರೂ ಮಾಡಬೇಕಾಗತ್ತೆ. ನಾವು ನೋಡ್ತಾ ಇದ್ದೀವಿ, ಮೊದಲನೇ ದಿನ ಬಹು ಹೆಚ್ಚು ಸ್ಕ್ರೀನ್ಗಳನ್ನ ಕೊಡ್ತಾ ಇರ್ತೀರ. ಅದರಲ್ಲೂ ಈ ಕೆಲಸದ ಟೈಮಲ್ಲಿ, ಪೀಕ್ ಟೈಮಲ್ಲಿ ಯಾರು ಜನ ಹೋಗಲ್ಲ ಆ ಟೈಮಲ್ಲಿ ಮಾತ್ರ ಕನ್ನಡಿಗರಿಗೆ ಆ ಥಿಯೇಟ್ರ್ ಸ್ಕ್ರೀನ್ಗಳನ್ನ ಕೊಡ್ತೀರಾ. ಬೇರೆ ಭಾಷೆಗಳಿಗೆ ರಾತ್ರಿ ಟೈಮಲ್ಲಿ, ಒಳ್ಳೊಳ್ಳೆ ಟೈಮಲ್ಲಿ ಈ ಸ್ಕ್ರೀನ್ಗಳನ್ನು ಕೊಡುವಂಥ ಕೆಲಸ ಈ ಮಲ್ಟಿಪ್ಲೆಕ್ಸ್ ಅವರು ಮಾಡ್ತಾಯಿದ್ದಾರೆ. ಇದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೊನ್ನೆ ತಾನೇ ಸಿದ್ದರಾಮಯ್ಯನವ್ರ ಹತ್ರನೂ ಸಹ ಮಾತಾಡಿದ್ದೀವಿ. ಈ ಎರಾಬರಿ ರೇಟನ್ನು, ದರವನ್ನು ಬೇರೆ ಭಾಷೆಗಳಿಗೆ ಎಸೆಸುವಂಥದ್ದು, ಅದೇ ಸಿನಿಮಾವನ್ನು ಕನ್ನಡದವರು 5-6 ಸತಿ ಹೋಗಿ ವಾರದಲ್ಲಿ ನೋಡ್ಬೋದು. ಒಂದು ಟಿಕೆಟಿಗೆ ₹1,200, ₹1,000 ಒಂದು ಟಿಕೆಟಿಗೆ ಇಟ್ಟರೆ ಹೇಗೆ ಒಂದು ಬೇರೆ ಭಾಷೆ ಸಿನಿಮಾ ನೋಡ್ತಾನೆ, ಅವ್ನು ಮತ್ತೆ ಬೇರೆ ಯಾವ ಸಿನಿಮಾ ನೋಡೋಕ್ಕೆ ಹೋಗಲ್ಲ. ಆದ್ದರಿಂದ ಈ ಕೂಡಲೇ ಅದಕ್ಕೆ ಕಡಿವಾಣವನ್ನು ಹಾಕಬೇಕು. ಇಲ್ಲ ಅಂದರೆ ಥಿಯೇಟ್ರ್ಗಳ ಎದುರುಗಡೆ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತು ಕನ್ನಡ ಸಿನಿಮಾಗಳನ್ನೆಲ್ಲಾದರೂ ಸ್ಕ್ರೀನ್ಗಳನ್ನು ಕಡಿಮೆ ಮಾಡಿದರೆ ನಿಜವಾಗಲೂ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾವು ಹಿಂದೆನೂ ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಸ್ಕ್ರೀನ್ಗಳನ್ನು ಕಡಿಮೆ ಮಾಡಬಾರ್ದು. ಇಲ್ಲಿ ಕರ್ನಾಟಕ, ಕನ್ನಡಿಗನೇ ಸಾರ್ವಭೌಮ, ಕನ್ನಡದ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಇರಬೇಕನ್ನುವಂಥದ್ದನ್ನ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಟಿಂಗ್ ಚೆನ್ನಾಗಿತ್ತು, ತುಂಬ ಆಯ್ತು ಸರ್. ಥ್ಯಾಂಕ್ ಯು. ಡೈರೆಕ್ಟರ್ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು, ಮೂವಿನೂ ಚೆನ್ನಾಗಿತ್ತು. ಥ್ಯಾಂಕ್ ಯು. ಚಂದ್ರ ನೋಡ್ರಿ ಹಂಗೆ. ಎಲ್ಲ ಕಡೆ ಉತ್ತಮ ಒಳ್ಳೆ ರಿವ್ಯೂ ಬರ್ತಿದೆ. ತುಂಬ ಜನ ಮಾಧ್ಯಮದಲ್ಲಿ ಸ್ಟಾರ್ಗಳು ಕೊಟ್ಟಿದ್ದಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು, ಹೇಗೆ ರೀಚ್ ಆಗಿದೆ? ಇದುವರೆಗೂ ಬಂದಿರೋ ಪ್ರತಿಕ್ರಿಯೆ ಸಿದ್ಲಿಂಗು ಅಧ್ಯಾಯ 2 ಬಗ್ಗೆ ತುಂಬ ಖುಷಿಯಾಗಿದೆ, ಸಂತೋಷ ಆಗ್ತಿದೆ. ಮತ್ತು ಎಸ್ಪೆಷಲಿ ನನ್ನ ಬಗ್ಗೆ ಇದ್ದಂಥ ಒಂದು ಏನು ನಿಲುವುಗಳಿತ್ತು, ಅಂದರೆ ಡಬಲ್ ಮೀನಿಂಗು, ದ್ವಂದ್ವಾರ್ಥ, ಆ ಥರದ್ದೆಲ್ಲ ಇತ್ತು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಡೈರೆಕ್ಟ್ರು ಸ್ವಚ್ಛವಾಗಿ, ಪರಿಶುದ್ಧವಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಪ್ರತಿಕ್ರಿಯೆ ಬರ್ತಾಯಿದೆ. ಮತ್ತು ಕಂಟೆಂಟ್ ವಿಚಾರವಾಗಿ, ಮತ್ತು ಕಲಾವಿದರ ವಿಚಾರವಾಗಿ, ತಂತ್ರಜ್ಞರ ಕೆಲಸದ ವಿಚಾರವಾಗಿ, ಒಟ್ಟಾರೆ ಇಡೀ ಸಿನಿಮಾ ಸಿದ್ಲಿಂಗು ಅಧ್ಯಾಯ 2 ಬಗ್ಗೆ ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿದೆ. ಒಂದು ಏನು ಅಂತಂದರೆ ಒಂದಷ್ಟು ಚೂರು ಕಲೆಕ್ಷನ್ಸು ಕಮ್ಮಿ ಇದೆ, ಅದು ಒಪ್ಕೊಳ್ಳೋಂಥದ್ದೇ. ಆದರೆ ಇದೊಂಚೂರು ಫ್ಯಾಮಿಲಿ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಪಿಕಪ್ ಆಗೋದಕ್ಕೆ. ನನ್ನ ಕೋರಿಕೆ ಇಷ್ಟೇ. ಈಗಾಗಲೇ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಾಗಿದೆ, ಎಲ್ಲ ಕಡೆನೂ ಒಳ್ಳೆಯ ಪ್ರಶಂಸೆ ಬಂದಿದೆ, ಪ್ರತಿಕ್ರಿಯೆ ಬಂದಿದೆ. ಇಡೀ ಕುಟುಂಬದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಇಡೀ ಕುಟುಂಬ ಬಂದು ಸಿನಿಮಾವನ್ನು ಆರಾಮಾಗಿ ನೋಡ್ಬೋದು. ಒಂದಷ್ಟು ವಿಷಯಗಳಿವೆ ಇವತ್ತಿನ ಪ್ರಸ್ತುತ ವಿಷಯದಲ್ಲಿ ನಾವೇನು ಬದುಕ್ತಾ ಇದ್ದೀವಿ, ಅದಕ್ಕೆ ಬೇಕಾದಂಥ ಒಂದಷ್ಟು ವಿಷಯಗಳನ್ನು ವಿಡಂಬನೆ ಮಾಡ್ತಾ ಅದನ್ನು ವಿಷಯಗಳನ್ನ ಹೇಳಿದ್ದೀವಿ. ಅದು ತುಂಬ ಎಲ್ರಿಗೂ ಇಷ್ಟ ಆಗ್ತಾಯಿದೆ. ದಯಮಾಡಿ ಕುಟುಂಬ ಸಮೇತ ಚಿತ್ರಮಂದಿರಕ್ಕೆ ಬಂದು ಸಿದ್ಲಿಂಗು ಅಧ್ಯಾಯ 2 ಆಶೀರ್ವಾದ ಮಾಡಿ, ಜೊತೆಗೆ ಇತರ ಚಿತ್ರಗಳಿಗೂ ಆಶೀರ್ವಾದ ಮಾಡಿ. ಹಾಂ 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 ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಶೆಟ್ಟಿಯವರು ಬಂದು ಸಿನಿಮಾನ ನೋಡಿ ಬಾಯಿ ತುಂಬ ಮುಕ್ತವಾಗಿ ಹೊಗಳಿ ಹೋದರು. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ, ಕುಟುಂಬ ಸಮೇತ ಬಂದು ನೋಡ್ಬೋದು. ಮತ್ತು ಒಂದಷ್ಟು ವಿಷಯಗಳು ಮತ್ತು ನಿಮ್ಮನ್ನು ಆವರಿಸ್ಕೊಳ್ಳೋಂಥ ಒಂದಷ್ಟು ಕಂಟೆಂಟ್ಗಳು ಇದೆ ಅಂತೇಳಿ ಹೇಳೋಗಿದ್ದಾರೆ. ಅವರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಿದ್ಲಿಂಗು ಅಧ್ಯಾಯ 2 ತಂಡದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಶೆಟ್ಟಿ ಸರ್ ಅವರಿಗೆ ಮತ್ತು ಇತರ ಎಲ್ಲ ಸದಸ್ಯರಿಗೂ, ಎಲ್ಲ ಗೌರವಾನ್ವಿತರಿಗೂ ಅತ್ಯಂತ ಧನ್ಯವಾದಗಳು. ಹಾಂ ಆಯ್ತು. ಓಕೆ
ಇನ್ನೊಂದು ತುಂಬ ಖುಷಿಯಾಗಿರೋದೇನು ಅಂತಂದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಸರ್ ಏನು ಹೇಳಿದ್ದಾರೆ, ಕನ್ನಡ ಚಿತ್ರರಂಗಕ್ಕೂ ಅಷ್ಟೇ ನಾವು ಸಪೋರ್ಟು ಮತ್ತು ಏನಪ್ಪ ಪ್ರೋತ್ಸಾಹನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಕನ್ನಡ ಚಿತ್ರಗಳಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು, ಯಾವುದೇ ಚಿತ್ರಗಳಿಗೂ ಕನ್ನಡದ ಯಾವುದೇ ಚಿತ್ರಗಳಿಗೂ ಅನ್ಯಾಯ ಆಗಬಾರ್ದು. ಅನ್ಯಾಯ ಆದರೆ ಅದನ್ನು ನಾವು ಖಂಡಿಸ್ತೀವಿ, ಅದಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತಲೂ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮ ಕನ್ನಡಿಗರಿಗೆ ಮತ್ತು ನಮ್ಮ ಕನ್ನಡ ಚಿತ್ರಗಳಿಗೆ ಬೆಂಬಲವಾಗಿ ನಿಂತಿರೋದಕ್ಕೆ ಶರಣಾರ್ಥಿ. ಸಿನಿಮಾ ಒಳ್ಳೆ ಓಪನಿಂಗ್ ಕೊಟ್ಟಿದ್ದೇವೆ ಮುಂದಿನ ದಿನದಲ್ಲಿ ಏನಾದರೂ ಟೀಮು ಟೂರ್ ಟೈಪನ್ನು ಮಾಡೋ ಪ್ಲಾನ್ ಇದೆಯಾ? ಈಗ ಪ್ರತಿಕ್ರಿಯೆ ಈಗಷ್ಟು ಎಲ್ಲವೂ ಚೆನ್ನಾಗಿ ಬಂದಿರೋದ್ರಿಂದ ಇದುವರೆಗೂ ನಾವೇನು ಪ್ರಮೋಷನ್ಸು ಇದು ಎಲ್ಲ ಮಾಡಿದ್ದೀವಿ, ಅದನ್ನು ಬಿಟ್ಟು ಇನ್ನೊಂದಷ್ಟು ಬೇರೆ ಬೇರೆ ಯೋಜನೆಗಳನ್ನ ಹಾಕ್ಕೊಂಡು ಇವತ್ತಿಂದ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅದೆಲ್ಲವೂ ನಿಮ್ಮನ್ನು ತಲುಪ್ತಾ ಹೋಗುತ್ತೆ. ಇನ್ನು ಅದ್ರ ಬಗ್ಗೆ ಇನ್ನೂ ಯೋಚನೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಭಗವಂತನ ಸಂಕಲ್ಪ ಏನಿದೆಯೋ ನೋಡೋಣ ಮುಂದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.